ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಬನಾನಾ ಪ್ಲಾಂಟ್ನ ನಾವು ಗ್ರೌಂಡಲ್ಲಿ ಹಾಕಿದ್ದ ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಇದು ನಮ್ಮೂರಿನ ಬನಾನಾ ಪ್ಲಾಂಟ್ ದೀಪ. ಅದು ಕಾಣಿಸ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಅಂತ ಕೇಳಿದ್ರಿ ಕಮೆಂಟಲ್ಲಿ. ಇದು ನಮ್ಮೂರಿಂದಲ್ಲ, ಇಲ್ಲಿ ಟೆಕ್ಸಸಲ್ಲಿ ಸಿಗೋ ಅಂಥದ್ದು. ನಮಗೂ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಗ್ರೌಂಡಲ್ಲಿ ಹಾಕ್ತಾರೆ ಇಲ್ಲೆಲ್ಲರೂ. ವಿಂಟರಲ್ಲಿ ಎಲೆ ಎಲ್ಲ ಉದ್ರೋದ್ರೂ ಕೂಡ ಮತ್ತೆ ಸರ್ವೈವ್ ಆಗಿ ಬರುತ್ತಂತೆ, ಗೊತ್ತಿಲ್ಲ ನನಗೂ. ಈ ವರ್ಷ ನಾನು ಏನೇ ಒಂದು ಟ್ರಯಲ್ ಮಾಡ್ತಿದ್ರು ಕೂಡ ಏನಾಗುತ್ತೆ ಅನ್ನೋದು ವಿಂಟರ್ ಆದಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಪ್ರಿಂಗಲ್ಲಿ ಕಂಪ್ಲೀಟ್ ಅಪ್ಡೇಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಹಾಗೆ ಇಲ್ಲಿ ಹೊಸ ಪ್ಲಾಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕಾಸ್ಕೋಯಿಂದ ತೊಗೊಂಡು ಬಂದು ಬಲ್ಬ್ಸ್ ಹಾಕಿದ್ವಿ ಅಲ್ಲ, ಡಾಲಿಯಾದು, ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಬಕೆಟಲ್ಲೆಲ್ಲ ನೆನೆಸಿ ಒಂದು ರೂಟ್ಸ್ ಹಾಕಿದ್ವಿ, ನೆನಪಿರ್ಬೋದು. ಆ ಫ್ಲವರ್ ಬರಲಿಲ್ಲ, ಹೋಯಿತು ಎರಡು. ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು, ಬೇಜಾರು ಆಯಿತು, ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಶನಿವಾರ ಬೆಳಗ್ಗೆ, ಸೊ ಇವತ್ತು ಗಾರ್ಡನ್ ಕೆಲಸ ಒಂದು ತಕ್ಕ ಮಟ್ಟಿಗೆ ಮುಗಿಸ್ಬೇಕು ಅಂದ್ಕೊಂಡು ನಾವು U-Haul ಟ್ರಕ್ನ ಬುಕ್ ಮಾಡಿಕೊಂಡು ಇವಾಗ ನಾವು ಇಲ್ಲಿಂದ ಟ್ರ್ಯಾಕ್ಟರ್ ಸಪ್ಲೈಗೆ ಹೋಗ್ತಾ ಇದ್ವಿ. ಯಾಕೆ ಅಂತ ಅಂದರೆ ಟ್ರೇಲೀಸ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಟೀ ಪೋಸ್ಟ್ ಎಲ್ಲ ಬೇಕಿತ್ತು. ಕಂಪ್ಲೀಟ್ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ, ಗೊತ್ತಾಗುತ್ತೆ. ಟ್ರಕ್ ಏನೋ $19.95 ಅಷ್ಟೇ ಅಂತ ಬರುತ್ತೆ, ಆದರೆ ಎಷ್ಟಾಯಿತು ಏನೋ ಅಂತ ಹೇಳ್ಬಿಟ್ಟು ನಿಮಗೆ ಈ ಟ್ರಕ್ನ ಮತ್ತೆ ನಿಲ್ಲಿಸ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ. ಹಸ್ಬೆಂಡ್ ಹೇಳಿದ್ದಾರೆ ಕಂಪ್ಲೀಟ್ ಡೀಟೇಲ್ಸು. ಏನಕ್ಕಂತ ಅಂದರೆ ಟ್ರಕ್ ರೆಂಟಿಗೆ ತೊಗೊಳ್ಳೋದಲ್ದಿರ ಎಷ್ಟು ಮೈಲ್ಸ್ ಆಗುತ್ತೆ ಅದು ಕೂಡ ಆ್ಯಡ್ ಆಗುತ್ತೆ. ಹಾಗೆ ಪೆಟ್ರೋಲ್ ಕೂಡ ನಾವೇ ಹಾಕಿಸ್ಬೇಕು ಕಂಪ್ಲೀಟಾಗಿ. ಟ್ರೆಲ್ಲೀಸ್ಗೆ ಒಂದಷ್ಟು ದುಡ್ಡು ಹಾಕೋದಾದರೆ ಈ ಕಡೆ ಟ್ರಕ್ಕಿಗೂ ಕೂಡ ಅಷ್ಟೇ ದುಡ್ಡು ಹಾಕಬೇಕಾಗತ್ತೆ. ನಾವಿಲ್ಲಿ U-Haul ಟ್ರಕ್ನ ರೆಂಟಿಗೆ ತೊಗೊಂಡು ಕಾರಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಯಾವುದಕ್ಕೂ ಒಂದ್ಸರಿ ಏನಾದರೂ ಡ್ಯಾಮೇಜ್ ಇದೆಯಾ ಏನು ಎತ್ತಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದ್ಸರಿ ವಿಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಟ್ರಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಇವತ್ತು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ, ಇಬ್ಬರನ್ನೂ ಮನೇಲೇ ಬಿಟ್ಟು ಬಂದಿದ್ದೀನಿ. ತಿಂಡಿ ಎಲ್ಲ ಆಗಿದ್ದು, ಹಾಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಏನಕ್ಕೆ ಕರ್ಕೊಂಡು ಬಂದಿಲ್ಲ ಅನ್ನೋದಾದರೆ, ಲಾಸ್ಟ್ ಟೈಮ್ ಒಂದ್ಸರಿ TV ತೊಗೊಂಡು ಬರೋಕ್ಕೆ ಹೋದಾಗ ನಾವು ಹೀಗೆ ಚೆನ್ನಾಗಿರುತ್ತಲ್ವ ಎಕ್ಸ್ಪೀರಿಯನ್ಸ್, ಇಂಡಿಯಾದೆಲ್ಲ ಟ್ರೈ ಮಾಡಿದ್ದೀವಿ ಅಂತ ಕೂತಿದ್ವಿ. ಅದಾದಮೇಲೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನಿಸಿ ಆ ವಿಡಿಯೋನೇ ನಾನು ಪ್ರೈವೇಟ್ಗೆ ಹಾಕ್ಬಿಟ್ಟೆ. ಸೊ ಡಿಲೀಟ್ ಮಾಡೋ ಲೆಕ್ಕನೇ ಆಯಿತು. ಯಾರಿಗಾದ್ರೂ ನಾನು TV ತಂದಿರೋ ವಿಡಿಯೋ ನೆನಪಿದ್ರೆ ಗೊತ್ತಿರುತ್ತೆ ನಿಮಗೆ. ನಾನಿಲ್ಲಿ ಹಸ್ಬೆಂಡ್ಗೆ ಸುಮ್ಮನೆ ಕಾಲು ಎಳಿತಾ ಇದ್ದೆ. ಏನಂತ ಅಂದರೆ, ಏನು ಹೊಸ ಒಂದು ಗಾಡಿ ನೋಡಿದ್ರೆ ಸಾಕು ಅವ್ರಿಗೆ ತುಂಬ ಖುಷಿ ಆಗುತ್ತೆ, ಅವರಲ್ಲಿರೋ ಚೈಲ್ಡ್ ಆಚೆಗೆ ಬಂದುಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದೆ ನಾನಿಲ್ಲಿ ಫನ್ನಿ ಆಗಿ. ಸೊ ಅದಕ್ಕೆ ಅವ್ರು ನಗ್ತಾ ಇದ್ರು. ಸೊ ಇಲ್ಲಿಂದ ನಾವು ಫಸ್ಟ್ ಏನು ಮಾಡ್ತಾಯಿದ್ವಿ ಅಂತ ಅಂದರೆ, ರೆಂಟಿಗೆ ನಾನು ಆಗಲೇ ಹೇಳ್ದಂಗೆ ತೊಗೊಂಡು ಗಾಡಿನ ಟ್ರ್ಯಾಕ್ಟರ್ ಸಪ್ಲೈಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಆಲ್ರೆಡಿ ನಾವು ನಿಮಗೆ ಲಾಸ್ಟ್ ಒಂದು 2-3 ವ್ಲಾಗ್ಸ್ ಅಂದರೆ ಫಂಕ್ಷನ್ಗೂ ಮೊದಲು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಅಲ್ಲಿ ಕ್ಯಾಟಲ್ ಫನ್ಸ್ ಎಲ್ಲ ನೋಡಿದ್ವಿ. ಏನಕ್ಕಂತ ಅಂದರೆ, ಇವಾಗ ನಾವು ಕ್ರೀಪರ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಅಲ್ವಾ. ಅಂದರೆ ಇವಾಗ ಚಪ್ಪರದವರೆಕಾಯಿ ಗಿಡ ಆಗಿರ್ಬೋದು, ಹೀರೆಕಾಯಿ ಗಿಡ, ಕುಂಬಳಕಾಯಿ ಅಲ್ಲ, ಬೂದ್ಗುಂಬಳಕಾಯಿ ಗಿಡ ತೊಗೊಂಡಿದ್ದೀನಿ. ಹಾಗೆ ಸೋರೆಕಾಯಿ ಗಿಡ. ಸೊ ಈ ಥರದ್ದೆಲ್ಲ ಕ್ರೀಪರ್ಸ್ ಬಂದ್ಬಿಟ್ಟು ನೆಲದ ಮೇಲೆ ತುಂಬ ಕಡೆ ಹರಡ್ಬಿಡುತ್ತೆ ಅಲ್ವಾ. ಸೊ ಅದು ಮೇಂಟೈನ್ ಮಾಡೋದು ಕಷ್ಟ. ಇನ್ನೊಂದು ಕಡೆ ಆ ಥರ ಹರಡಿರೋ ಗಿಡಗಳಲ್ಲಿ ಹಾವು ಆ ಥರ ಏನಾದರೂ ಬಂದು ಸೇರಿಕೊಂಡ್ರು ಗೊತ್ತಾಗೋದಿಲ್ಲ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬರಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಿಮ್ಗೆ ಗೊತ್ತು ಅಕ್ಕಪಕ್ಕ ಮನೆಗಳು ಜಾಸ್ತಿ ಇರೋದ್ರಿಂದ. ಬಟ್ ಹೇಳೋಕ್ಕಾಗೋದಿಲ್ಲ, ಖಾಲಿ ಜಾಗಗಳಿದ್ರೆ, ಅದರಲ್ಲೂ ಸಮ್ಮರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಂತ ನನಗಂತೂ ಐಡಿಯಾ ಇಲ್ಲ. ಹಾಗೆ ನನಗೆ ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದರೆ, ರೀಸೆಂಟಾಗಿ ಈವೆಂಟ್ಗೆ ಅಂತ ಹೇಳ್ಬಿಟ್ಟು ಇಂಡಿಯಾಯಿಂದ USA ಕೊರಿಯರ್ ತರಿಸಿದೆ ಅಲ್ವಾ, 80 kg ಪಾರ್ಸೆಲ್. ಆ ವಿಡಿಯೋ ನೋಡಿದ್ಮೇಲೆ ನನಗೆ ಸ್ಯಾರೀಸ್ ಆಗಿರ್ಬೋದು, ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಆಗಿರ್ಬೋದು, ಸೊ ಡೆಕೋರೇಷನ್ಗೆ ಆಗಿರ್ಬೋದು, ಪ್ರತಿಯೊಂದು ಕೇಳ್ತಿದ್ದೀರಾ. ಮತ್ತು ನಾವು ಮತ್ತು ನನ್ನ ಫ್ರೆಂಡ್ ಅಂದರೆ ಭಾಗ್ಯ, ನಾನು ಹಾಕ್ಕೊಂಡಿರೋ ಸ್ಯಾರಿ ಡೀಟೇಲ್ಸ್ ಎಲ್ಲ. ಸೊ ನಂಗೆ ಅನಿಸ್ತು ಅದಕ್ಕೆ ಒಂದೊಂದು ಸ್ವಲ್ಪ ವಿಡಿಯೋದಲ್ಲಿ ಶೇರ್ ಮಾಡೋ ಬದಲು ಇಷ್ಟೊಂದು ಜನದ ರಿಕ್ವೆಸ್ಟ್ ಆಗಿರೋದ್ರಿಂದ ಸೆಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನನ್ನ ಫ್ರೆಂಡ್ ಹತ್ರ ಕೂಡ ಎಲ್ಲೆಲ್ಲಿ ಶಾಪಿಂಗ್ ಮಾಡಿದೆ ಏನು ಅಂತ ಕಂಪ್ಲೀಟಾಗಿ ಕೇಳಿಕೊಂಡು ಸಾಧ್ಯವಾದರೆ ಅಂಗಡಿ ಡೀಟೇಲ್ಸ್ ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗೆ ಕೊರಿಯರ್ ಕೂಡ ಫಸ್ಟ್ ಟೈಮ್ ಅಂದರೆ ಅಬ್ರಾಡಲ್ಲಿರೋರು ಯಾವ ರೀತಿ ಬುಕ್ಕಿಂಗ್ ಅದೆಲ್ಲ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಅದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಫುಲ್ ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಖಂಡಿತ ಶೀಘ್ರದಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ಸಪ್ಲೈಗೆ ಬಂದ್ವಿ. ಇಲ್ಲಿಗೆ ಬಂದು ಇಲ್ಲಿ ಹಸ್ಬೆಂಡ್ ಗಾಡಿ ಪಾರ್ಕ್ ಮಾಡಿದ್ರು, ನಾನು ಹೋಗ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಏನಕ್ಕಂತ ಅಂದರೆ ಇಲ್ಲಿ ಅವ್ರು ಬಂದು ಲೋಡ್ ಮಾಡಿಕೊಡ್ತಾರೆ, ನಾನು ಅಲ್ಲೋಗಿ ಬಿಲ್ ಮಾಡಿಸ್ಕೊಂಡು ಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೆ. ನೋಡ್ತಾ ಇರ್ಬೋದು, ಇದೇ ನಾವು ತೊಗೊಂಡಿದ್ದಂಥ ಕ್ಯಾಟಲ್ ಫೆನ್ಸ್. ಲಾಸ್ಟ್ ಟೈಮ್ ನೋಡಿದ್ವಿ ಇದನ್ನು. ಮನೆಗಳು ಅಂದರೆ ಇವಾಗ ಇಷ್ಟೊಂದು ಏಕರ್ಸ್ ತೊಗೊಂಡಿರ್ತಾರಲ್ವ ಜಮೀನು, ಅಲ್ಲಿ ಫೆನ್ಸ್ ಹಾಕ್ತಾರಂತೆ ಕ್ಯಾಟಲ್ ಪ್ಯಾನಲ್
ಇದು. ಸೊ ಫೆನ್ಸ್ ರೀತಿ ರೂಪದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು 2 ಕ್ಯಾಟಲ್ ಪ್ಯಾನಲ್ಗೆ 55.9 ಟ್ಯಾಕ್ಸ್ ಎಲ್ಲ ಸೇರಿ 60 ಸಮಥಿಂಗ್ ಆಯಿತು. ಹಾಗೆ ಇಲ್ಲಿ ಕ್ಯಾಟಲ್ ಫೆನ್ಸ್ಗೆ ಸಪೋರ್ಟ್ ಕೊಡೋದಕ್ಕೋಸ್ಕರ ಟೀ ಪೋಸ್ಟ್ ಕೂಡ ತೊಗೊಂಡ್ವಿ. ಇದನ್ನು ತೊಗೊಳ್ಬೇಕಾದ್ರೆ ನನ್ನ ವಿಡಿಯೋ ನೋಡ್ಬಿಟ್ಟು ಮೀನ್ಸ್ ನೀವು ಯಾರಾದರೂ ಟ್ರಯಲ್ ಮಾಡಿದ್ರೆ ಟ್ರೈಲೀಸ್ ಮತ್ತು ಟೀ ಪೋಸ್ಟ್ ತೊಗೊಳಕ್ಕೆ ಬಂದಾಗ್ಲೇ ಅದಕ್ಕೆ ಅಂತಲೇ ಒಂದು ಟೂಲ್ ಬರುತ್ತೆ ಇನ್ಸ್ಟಾಲೇಷನ್ಗೆ, ಟೀ ಪೋಸ್ಟ್ ಡ್ರೈವರ್ ಅಂತ. ಸೊ ಅದನ್ನು ತಂದ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇದೇನಕ್ಕೆ ಅಂತ ಅಂದರೆ ಟೀ ಪೋಸ್ಟ್ ಮತ್ತು ಕ್ಯಾಟಲ್ ಫೆನ್ಸ್ಗೆ ಅಂದರೆ ಟ್ರೈಲೀಸ್ಗೆ ಅಟ್ಯಾಚ್ ಮಾಡೋದಕ್ಕೋಸ್ಕರ. ಅದು ತುಂಬ ಸ್ಟ್ರಾಂಗ್ ಇರುತ್ತಲ್ವ, ಜಸ್ಟ್ ಜಿಪ್ ಟೈಸಲ್ಲಿ ಹಾಕೋದು ಕಷ್ಟ, ಅದಕ್ಕೋಸ್ಕರ. ಇನ್ನು ಅಪ್ಪರ್ ಪಾರ್ಟಲ್ಲಿ ಏನಿದೆ ಅಲ್ಲಿ ಬೆಂಡ್ ಆಗಿರುತ್ತಲ್ಲ, ಅಲ್ಲಿ ಬೇಕಂದರೆ ಒಂದಕ್ಕೊಂದು ಜಾಯಿನ್ ಮಾಡ್ಬೋದು. ಇನ್ನು ಅಲ್ಲಿ ಬಿಲ್ ಮಾಡಿಸ್ಕೊಬೇಕಾದ್ರೆ ಹೇಳ್ತಾಯಿದ್ರು 2 ಅಂತ ಕೇಳ್ತಾಯಿದ್ರು. ಏನಕ್ಕಪ್ಪ ಅಂತ ಅಂದರೆ ಮತ್ತೆ ಅಲ್ಲಿ ಲೋಡ್ ಮಾಡೋಕ್ಕೆ ಬಂದೆ ಅಲ್ವಾ, ಹುಡುಗ ಹೇಳ್ತಾ ಇದ್ದ ಇಲ್ಲಿ ಲಾಟ್ ತೊಗೊಂಡು ಹೋಗ್ತಾರೆ, ಅದಕ್ಕೋಸ್ಕರ ಹೊರಗಡೆ ಇಟ್ಟಿರ್ತೀವಿ, ಇಲ್ಲಿ ಬಂದು ಗಾಡಿಗೆ ಹಾಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಫಸ್ಟ್ 2 ಪ್ಯಾನಲ್ಗಷ್ಟೇ ಬಿಲ್ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಟೀ ಪೋಸ್ಟ್ ತೊಗೊಳಕ್ಕೆ ಬರಬೇಕಾಗಿತ್ತಲ್ವ, ಸೊ ಹಸ್ಬೆಂಡ್ ಆಮೇಲೆ ಬಂದು ಇಲ್ಲ ಅದು ಕೂಡ ತೊಗೊಂಡು ಮತ್ತು ಏನೇನು ಬೇಕಾಗಿತ್ತು ಎಲ್ಲ ನೀಟಾಗಿ ಇನ್ನೊಂದ್ಸರಿ ಬಿಲ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದು ಅಷ್ಟರಲ್ಲಿ ಹುಡುಗ ಕೂಡ ಕಳಿಸ್ಕೊಟ್ರು, ಎಲ್ಲ ಎತ್ತಿಡ್ತಾ ಇದ್ದಾರೆ. ನಾವು ಮಾಡಿರೋಂಥ ರೇಸ್ಡ್ ಗಾರ್ಡನ್ ಬೆಡ್ ಬಂದು 8x4 ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಪರ್ಫೆಕ್ಟಾಗಿ ಆಗಲಿ ಅನ್ನೋದಕ್ಕೋಸ್ಕರ ತೊಗೊಂಡ್ವಿ. 2 ಸರಿ ಹೋಯಿತು, ಆದರೆ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಬೇಕಾಗಿತ್ತು ಬೆಡ್ ಅಂತ ಅನಿಸ್ತು. ಬಟ್ ನನ್ನ ಪ್ರಕಾರ ಒಂದು ಕಡೆ ಕ್ರೀಪರ್ಸ್ ಆದರೆ ಇನ್ನೊಂದು ಕಡೆ ನಾರ್ಮಲ್ ಪ್ಲಾಂಟ್ಸ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ. ನಾನು ಫಸ್ಟ್ ಅಂದ್ಕೊಂಡಿದ್ದೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಎತ್ತಿಟ್ಬಿಡ್ಬೋದು ಅಂತ. ಬಟ್ ತುಂಬಾ ವೆಯ್ಟ್ ಇದೆ, ಕಷ್ಟ ಆಗುತ್ತೆ ಇಬ್ಬರು ಎತ್ತಿಡೋದು ಕೂಡ. ಸೊ ಇದು ಬಂದುಬಿಟ್ಟು ಫಸ್ಟು ಸ್ಟ್ರೈಟಾಗಿ ತೊಗೊಂಡೋಗಿ ಇಡ್ತಾಯಿದ್ರು, ಬೆಂಡ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆಮೇಲೆ ನಾನೇ ಹೇಳಿದೆ ಇಲ್ಲ ಫಸ್ಟೇ ಬೆಂಡ್ ಮಾಡ್ಕೊಂಡು ಹತ್ತಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಇವಾಗ ಎತ್ತಿಡ್ತಾ ಇದ್ದಾರೆ. ಈ ಯು ಹಾಲ್ ಟ್ರಕ್ ಏನಂತ ಅಂದರೆ ಒಂದೇ ನೇಬರ್ಹುಡ್ಡಲ್ಲಿ ಇರೋರು ಅಂದರೆ ಒಂದೇ ಕಮ್ಯುನಿಟಿನಲ್ಲಿ ಇರೋರು ಮಾತಾಡಿಕೊಂಡು ಅಂದರೆ ಗಾರ್ಡನ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಮಾತಾಡಿಕೊಂಡು ಒಂದೇ ಸರಿ ಈ ಥರ ಮನೆಗೆ ತರಿಸ್ಕೊಂಡ್ಬಿಟ್ರೆ ನಮಗೆ ಅಟ್ಲೀಸ್ಟು ಡೆಲಿವರಿ ಚಾರ್ಜಸ್ಸು ಶೇರ್ ಆಗುತ್ತೆ, ಇಲ್ಲ ಅಂತಂದರೆ ಜಾಸ್ತಿ ಬೀಳುತ್ತೆ. ಇಲ್ಲ ನಾವೇ ಖುದ್ದಾಗಿ ಹೋಗಿ ತೊಗೊಂಡು ಬರ್ತೀವಿ ಅಂತ ಅಂದರೆ ಈ ಥರ ಟ್ರಕ್ ತೊಗೊಂಡು ಹೋದರೆ ಅದು ಕೂಡ ಶೇರಿಂಗಲ್ಲಿ ಆಗುತ್ತೆ. ಸೊ ಆವಾಗ ಕಮ್ಮಿ ಬೀಳುತ್ತೆ. ಇವಾಗ ಏನಾಯಿತು ಅಂತ ಅಂದರೆ ನಾವು ತೊಗೊಂಡಿದ್ದ ಆ ಟ್ರೈಲೀಸ್ ಪ್ರೈಸ್ಗೆ ಟ್ರಕ್ಕಿಗೂ ಕೂಡ ಅಷ್ಟೇ ರೆಂಟ್ ಆಗೋಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಟೀ ಪೋಸ್ಟ್ ಒಂದು ತೊಗೊಂಡು ಬಂದ್ವಿ. ಇನ್ನು ಹಾಗೆ ಡೈರೆಕ್ಟಾಗಿ ಲೋಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಮಣ್ಣೆಲ್ಲ ತೊಗೊಂಡು ಬರೋಣ ಅಂತ. ಬಟ್ ಮೈಲ್ಸ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ಮನೆಗೆ ಬಂದ್ವಿ. ಬಂಗಾರಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟೆ, ಪಾಪ ಸ್ವಲ್ಪ ಮಾಡಿದ್ದಾಳೆ. ತಗೊಮ್ಮ ಬಿಲ್ ತಗೊಮ್ಮ. ಹಲೋ ಕಿಡೋಸ್, ಅವಳು ಇನ್ನೂ ಬಾಯಿ ಮುಚ್ಚೇ ಇಲ್ಲ. ಹೋಗ್ತಾ ಇದ್ದೀನಿ, ಲೋಸ್ಗೆ ಹೋಗ್ತೀವಿ. ಓ ಮೈ ಗಾಡ್, ತಿಂದ್ರಾ ಆಪಲ್ ತಿಂದ್ರಾ? ಸರಿನಪ್ಪ. ಏನು ಯೋಚನೆ ಮಾಡಿದ್ವಿ ಅಂದರೆ ಇದನ್ನು ತೊಗೊಂಡು ಲೋಸ್ಗೆ ಹೋದರೆ ಮತ್ತು ಇವಾಗ ಅದಕ್ಕೆ ಮೈಲ್ಸ್ಗೂ ಜಾಸ್ತಿ ಆಗುತ್ತೆ, ಮತ್ತು ಟ್ರಾಫಿಕಲ್ಲಿ ಅಲ್ಲೆಲ್ಲ ತೊಗೊಂಡೋಗೋ ಬದಲು ಇವಾಗ ನಾವು ಮನೇಲಿರೋದು ಟ್ರೈಲೀಸ್ ಎಲ್ಲ ತಂದು ಇಟ್ಬಿಟ್ಟು ಫ್ರೆಂಡ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ತೊಗೊಂಡೋಗಿ ಕಾರ್ ನೆಕ್ಸ್ಟ್ ಲೋಸ್ಗೆ ಹೋಗ್ಬಿಟ್ಟು ಮಣ್ಣು ತೊಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ಇಲ್ಲಿ. ಹೋದ್ ಸರಿ ಗೊತ್ತು ತಾನೆ ಟಿ ವಿ ತಂದಾಗ ಅದೆಲ್ಲ ಹಂಗೆಲ್ಲ ಮಾಡಬಾರ್ದು, ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಸರಿ ಪಪ್ಪಂಗೆ ಹೆಲ್ಪ್ ಮಾಡಬೇಕು ನಾನು. ನೀಟಾಗಿ ಮಾಡು. దూరం పోయినా
ಸೊ ನೋಡಿದ್ರಿ ಮನೇಲಿ ಎಲ್ಲ ಇಟ್ಬಿಟ್ಟು ಇವಾಗ ರಿಟರ್ನ್ ಕೊಡೋಕ್ಕೆ ಬಂದಿದ್ದೀವಿ. ಫಸ್ಟು ಪೆಟ್ರೋಲ್ ಹಾಕಿಸ್ಬೇಕು, ಅಂದರೆ ನಾವು ಎಷ್ಟು ಯೂಸ್ ಮಾಡಿರ್ತೀವಿ ಅಷ್ಟು ಪೆಟ್ರೋಲ್ನ ಹಾಕಿಸ್ಬೇಕಾಗತ್ತೆ. ಸೊ 7-Elevenಗೆ ಬಂದು ಪೆಟ್ರೋಲ್ ಹಾಕಿಸಿ ನೆಕ್ಸ್ಟು ನಾವು ವಾಪಸ್ ಇಡೋದಕ್ಕೆ ಬರ್ತಾಯಿದ್ದೀವಿ. ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ನೀವು ಟ್ರಕ್ ಬುಕ್ ಮಾಡ್ಕೊತಾ ಇದ್ದರೆ ಫಸ್ಟ್ ಟೈಮ್ ನೀವೆಲ್ಲ ಚೆಕ್ ಮಾಡಿರಿ, ಫೋಟೋಸ್ ತೆಗೆದಿಟ್ಕೊಂಡಿರಿ. ಅದಾದಮೇಲೆ ಇವಾಗ ನಾವು ಟ್ರಕ್ ನಿಲ್ಲಿಸ್ತೀವಲ್ವ ಆವಾಗಲೂ ಕೂಡ ಅವ್ರಿಗೆ ಫೋಟೋಸ್ ಕಳಿಸ್ಬೇಕಾಗತ್ತೆ. ನಾವು ತೊಗೊಬೇಕಾದ್ರೆ ಯಾವ ರೀತಿ ಇತ್ತು ಟ್ರಕ್ಕು, ರಿಟರ್ನ್ ಕೊಡಬೇಕಾದ್ರೂ ಅದೇ ರೀತಿ ಇರಬೇಕು. $50 ಆಯ್ತು ಟ್ರಕ್ಕಿಗೆ. $56, $19 ರೆಂಟು, ಮೈಲೇಜ್ 22 ಮೈಲ್ ಇಂಟು 1.39 cents, $30 ಆಯ್ತು ಓಡಾಡಿದಕ್ಕೆ. ಟ್ಯಾಕ್ಸ್ $5. ಪೆಟ್ರೋಲ್ ಹಾಕ್ಸ್ಬೇಕು ನಾವು. ಇಲ್ಲಿ USA ಕೂಡ ನಾನು ವ್ಲಾಗ್ಸ್ನ ಜಾಸ್ತಿ ನೋಡ್ತಾ ಇರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ನನಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಷ್ಟೇ, ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಯಾರಿಗಾದರೂ ಸ್ವಲ್ಪ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ಇಲ್ಲಿ ನೆಕ್ಸ್ಟು ನಾವು ಕಾರ್ ತೊಗೊಂಡು ಲೋಸ್ಗೆ ಬಂದ್ವಿ. ಯಪ್ಪ ಎಷ್ಟು ಬಿಸಿಲಿದೆ ಅಂತ ಅಂದರೆ ನನಗಂತೂ ಒಂದು ಕಡೆ ಫುಲ್ ತಲೆನೋವು ಕೂಡ ಬರ್ತಾಯಿತ್ತು. ಸರಿ ಹೇಗೂ ಈ ಕೆಲಸ ಮುಗಿಸ್ಕೊಂಬಿಡೋಣ, ಗಾರ್ಡನ್ ಸಾಯಿಲ್ ಎಲ್ಲ ತೊಗೊಂಡು ಹೋಗೋಣ, ಮಲ್ಚ್ ಕೂಡ ಬೇಕಾಗಿತ್ತು, ಬಂದ್ವಿ. ಅದೇ ಆ ಜಾಗಕ್ಕೆ ಬಂದಿದ ತಕ್ಷಣ ಘಮ ಘಮ ಅಂತು, ಅದಕ್ಕೆ ತೊಗೊಂಡು. ಮಲ್ಲಿಗೆ ಹೂಗಿಂತ ಘಮ ಘಮ ಸ್ಮೆಲ್ ಬರ್ತಾಯಿತ್ತು, ಸೊ ತೊಗೊಂಡಿದ್ದಾಯಿತು. ಇನ್ನು ಇಲ್ಲಿ ನಾನು ನೋಡ್ತಾ ಇರೋದು ಬಂದು ಡಾಲಿಯಾ. ನಮ್ಮನೆಯಲ್ಲಿ ಫುಲ್ ಡಾರ್ಕ್ ಕಲರ್, ಮರೂನ್ ಕಲರ್ ಬಂದಿದೆ, ಸಮ್ ವೈಲೆಟ್ ಕಲರ್ ಥರ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಖತ್ತಾಗಿ ಬರ್ತಾ ಇದೆ ಗಿಡ. ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ಬರ್ದಿರೋದು ಒಳ್ಳೇದೇ ಆಯಿತು, ಅಷ್ಟು ಬಿಸಿಲಿತ್ತು ಅಂತ ಹೇಳ್ಬೋದು. ಮಕ್ಕಳು ಕೂಡ ಈ ರೀತಿ ಹೂವು ಇದ್ದಂಗೆ, ಹೂವು ಹೆಂಗೆ ಬಾಡೋಗುತ್ತೋ ಬಿಸಿಲಿಗೆ ಮಕ್ಕಳು ಕೂಡ ಹಾಗೆ ಅಲ್ವಾ. ಸೊ ಹಾಗಾಗಿ ಹತ್ರನೇ ಇರುತ್ತೆ, ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ಮಕ್ಕಳನ್ನ ಕರ್ಕೊಂಡು ಬಂದಾಗ ನಾವು ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದಿಲ್ಲ, ಮೇನ್ ಏನು ಟಾರ್ಗೆಟ್ ಇಟ್ಕೊಂಡು ಬಂದಿರ್ತೀವಿ ಅಲ್ಲಿ ಡೈರೆಕ್ಟಾಗಿ ಹೋಗ್ತೀವಿ, ತೊಗೊತೀವಿ, ಬಿಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. 20 into 0.75 cubic feet. ಏಳು ಬ್ಯಾಗ್ ತೊಗೊಂಡಂಗೆ ಆಗುತ್ತೆ. ಇದು ಬ್ರೌನ್ ಮಲ್ಚ್ ತೊಗೊಂಡ್ವಿ 10 ಮೂಟೆ. ಸೊ ಇದು ಮತ್ತು ಗಾರ್ಡನ್ ಸಾಯಿಲ್ ತೊಗೊಬೇಕು ಇವಾಗ. ನಮ್ಮೂರಲ್ಲಿ ಇದೆಲ್ಲ ರೋಡ್ ಸೈಡ್ ಇರ್ತಾ ಇತ್ತು, ಇದಕ್ಕೂ ಇಷ್ಟೊಂದು ಬೆಲೆ ಕೊಟ್ಟು ತೊಗೊಬೇಕಪ್ಪ. ಎಷ್ಟಿದು ಎಲ್ಲ ಮಿಕ್ಸ್ಡು, ಅಥವಾ $40, ಹತ್ತತ್ರ 4-5 ಸಾವಿರ. ಗ್ಲೌಸ್ ಕೊಡ್ಲಾನೆ. ಇನ್ನೊಂದು ಪೈಪ್ ತೊಗೊಂಬರ್ತೀನಿ, ನೀರು ಹಾಕ್ತೀನಿ ಅಂತಿದ್ದೆ, ಆಮೇಲೆ ಹಾಕೋಣ ಸಾಯಂಕಾಲ. ಒಟ್ಟು ಇಲ್ಲಿ 7 ಅಲ್ವಾ, 7-14 ಹಾಕ್ತಾ ಇದೀವ. 22 ಮೂಟೆ ತಂದ್ವಿ ನಾವು ಒಟ್ಟಿಗ. 22 ಮೂಟೆ 11 ಈ ಕಡೆ 11 ಮೂಟೆ, ಈ ಕಡೆ 11 ಮೂಟೆ ಹಾಕ್ತೀವಿ. ಈಗ ಹಾಕ್ಬಿಟ್ಟು ಇವತ್ತು ಗಿಡ ಹಾಕಿ ಟ್ರೇಲೀಸ್ ಎಲ್ಲ ಹಾಕ್ಬಿಡೋದೆ ಅಂದ್ಕೊಂಡಿದ್ದೀವಿ, ನೋಡೋಣ. ಈ ಕಡೆ ಎಲ್ಲ ಹಾಕಿದ್ದಾಯಿತು. ಸೀಡ್ಸ್ ಹಾಕೋದಕ್ಕಿಂತ ಯಾವಾಗಲೂ ಗಿಡ ಹಾಕೋದೇ ಬೆಸ್ಟು. ಗಿಡ ಹಾಕೋದಕ್ಕಿಂತ ಸೀಡ್ಸ್ ಹಾಕೋದು ಬೆಸ್ಟು ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಾವು ಮನೇಲಿ ಗ್ಲಾಸಲ್ಲಿ ಹಾಕಿದ್ವಲ್ಲ, ಅದೆಲ್ಲ ಒಣಗೋಯ್ತು. ಅವತ್ತಿನ ದಿನ ಇಲ್ಲಿ ಸೀಡ್ಸ್ ಹಾಕ್ಬಿಟ್ಟು ಹೋಗಿದ್ವಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ವೆದರ್ಗೆ ನೀಟಾಗಿ ಅಡ್ಜಸ್ಟ್ ಆಗಿ ಬರುತ್ತೆ. ಇನ್ನು ಈ ಕಡೆ ಕುಕುಂಬರ್ ಸ್ವಲ್ಪ ಬಂದಿದೆ, ಫುಲ್ಲು ಒಳ್ಳೆ ಅಕ್ಷಯ ಪಾತ್ರೆ ಥರ. ಎಷ್ಟು ಮಣ್ಣು ಹಾಕಿದ್ರೂ ತುಂಬ್ಕೋತಾನೆ ಇದೆ. ತಿನ್ನಲ್ಲ. ಇದನ್ನೇನಂತಾರೆ, ಕುಬೇರ ವೆಂಕಟೇಶ್ವರ ಸ್ವಾಮಿ ಉಂಡಿ ಥರ. ಹಂಗೆ ಹೇಳೋಕ್ಕಾಗಲ್ಲಪ್ಪ. ಓಕೆ, ಸೊ ಇವಾಗ ಬಂದ್ಬಿಟ್ಟು ಮುಂದಿನ ವರ್ಷ ಇದನ್ನು ಕಟ್ ಮಾಡಿ ಅರ್ಧ ಮಾಡ್ತೀವಿ ಅಂತ ಅಂದ್ಕೊತೀವಿ. ನೋಡೋಣ ಈ ವರ್ಷದ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಸೊ
ಸದ್ಯಕ್ಕೆ ಹಿಂಗೆ ಬಿದ್ದಿದೆ ಸುತ್ತಲೂ. ಇನ್ನು ಮಲ್ಚಲ್ಲಿ ಸಾಕಾಗಿರಲಿಲ್ಲ, ಒಂದು ಲೇಯರ್ ಹಾಕಿದ್ವಿ, ಈಗ ಇನ್ನೊಂದು ಲೇಯರ್ ಹಾಕಿ ಫುಲ್ ಮಲ್ಚೆಲ್ಲ ಕವರ್ ಮಾಡಬೇಕು. ಮತ್ತು ಅಲ್ಲೂ ಗಿಡಗಳು ಹಾಕೋದಿದೆ. ಸೊ ಹೌದಾ, ಇನ್ನು ನೋಡಿ ಈ ಗಿಡಗಳೆಲ್ಲ ಹಾಕಬೇಕು. ಸೆಕೆ ತಡಿಯೋಕ್ಕಾಗ್ದಿರ ಎಷ್ಟು ನೀರು ಕುಡಿದು ವಾಮಿಟ್ ಬರೋ ಥರ ಆಯಿತು ಅಂತಂದರೆ ಅಷ್ಟು ಬಿಸಿಲಿತ್ತು ಅವತ್ತಂತೂ. ಸೊ ಈ ಕಡೆ ನನಗೆ ಬಟ್ಟೆ ಬೇರೆ ಸ್ವಲ್ಪ ಪುಲೋವರ್ ಥರ ಹಾಕೊಂಡು ಹೋಗ್ಬಿಟ್ಟಿದ್ದೆ ಅಲ್ವಾ, ಸೆಕೆ ತಡಿಯೋಕ್ಕಾಗದೆ ಹಿಂಸೆ ಆಗ್ತಿತ್ತು. ಅದು ಅಲ್ಲದೆ ತುಂಬಾ ಕೆಲಸ ಇತ್ತು. ನೆಕ್ಸ್ಟ್ ದಿನ ಹೊರಗಡೆ ಹೋಗಬೇಕಾಗಿತ್ತು. ಏನಕ್ಕೆ ಅಂತ ಅಂದರೆ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ಸಿಗ್ತಾ ಇದ್ದಾರೆ, ಅಂದರೆ ಯೂಟ್ಯೂಬ್ ನೋಡಿ ನನಗೆ ಫ್ರೆಂಡ್ ಆಗಿದ್ದು, ಇವಾಗ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾರೆ ಏನಾಯಿತು ಅಂತ ಹೇಳ್ಬಿಟ್ಟು. ಅದೊಂದು ದೊಡ್ಡ ಕತೆ. ಇನ್ನೊಂದು ಏನಂತ ಅಂದರೆ ನಾನು ಹೇಳ್ದೆ ಅಲ್ವಾ, ಪುಲೋವರ್ ಹಾಕಿ ಹಿಂಸೆ ಆಗಿ ನಂಗೆ ಸೆಕೆ ತಡಿಯೋಕ್ಕಾಗ್ದಿರ ಈ ರೀತಿ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕ್ಕೊಂಡ್ಬಿಟ್ಟೆ. ಏನಕ್ಕಂತ ಅಂದರೆ ಹೇಳ್ತಿರ್ಲಿಲ್ಲ, ನಾನು ಯಾವಾಗಲೂ ಕಾಣಿಸ್ಕೊಂಡಿಲ್ಲ ಅಲ್ವಾ ವೀಡಿಯೋದಲ್ಲಿ ಆ ರೀತಿ. ಮನೇಲಿದ್ದರೆ ಯೂಶಲಿ ಇರ್ತೀನಿ, ಆ ಟೈಮಲ್ಲಿ ನಾನು ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ಕಮೆಂಟ್ ಬರೋದಕ್ಕೆ ಮೊದಲು ನಾನೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದೆ. USA ಅದು ಕಾಮನ್. ಮೋರೋವರ್ ನಾನು ಇಂಡಿಯಾದಲ್ಲೂ ಅದೇ ರೀತಿ ಇರ್ತಿದ್ದೆ ಮ್ಯಾಕ್ಸಿಮಮ್ ಮನೇಲಿ ಇರಬೇಕಾದ್ರೆ. ಫಸ್ಟು ವುಡ್ ಪಕ್ಕ ಇಟ್ವಿ, ಅಂದರೆ ಕಾರ್ನರ್ ಎಡ್ಜಲ್ಲಿ. ಏನಾಯಿತು ಅಂತ ಅಂದರೆ ನಾವು ಇನ್ನು ಸ್ವಲ್ಪ ಗ್ಯಾಪ್ ಬಿಡಬೇಕಾಗಿತ್ತು, ತುಂಬ ಹತ್ರದಲ್ಲಿತ್ತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಫೆನ್ಸು. ಹಾಗಾಗಿ ಏನು ಮಾಡಿದೆ ನಾನು, ಕ್ರೀಪರ್ ಹರಡೋದಕ್ಕೂ ಅಂದರೆ ಬಳ್ಳಿ ಹಬ್ಬದಕ್ಕೂ ಕೂಡ ದೂರ ಆಗುತ್ತಲ್ವ, ಅದಕ್ಕೋಸ್ಕರ ಏನು ಮಾಡಿದೆ ನಾನು, ಬೆಡ್ ಒಳಗೆ ಈ ರೀತಿ ಹಾಕ್ಬಿಟ್ರೆ ಈ ಕಡೆ ತುಂಬಾ ನೀಟಾಗಿ ಹಬ್ಬತ್ತೆ. ಮತ್ತು ಇನ್ನೊಂದು ಆ ಸೈಡ್ ಬಂದ್ಬಿಟ್ಟು ತರಕಾರಿಗಳು ಬೆಳೆಸೋದಕ್ಕೆ ಕರೆಕ್ಟಾಗಿರುತ್ತೆ, ಪರ್ಫೆಕ್ಟ್ ಇದು ಅಂತ ಹೇಳ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿ ಈ ರೀತಿ ಇಟ್ಟೆ. ನಾನು ನನ್ನನ್ನು ಕ್ರಾಪ್ ಮಾಡಿಬಿಟ್ಟಿದ್ದೀನಿ, ಯಾಕಂತಾರೆ ಸಿಕ್ಕಾಬಡೆ ಅವಸ್ಥೆ ಆಗ್ತಾಯಿತ್ತು. ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದರೆ, ನಾನು ಹಸ್ಬೆಂಡ್ ಇಬ್ಬರು ಇಟ್ಕೊಂಡಿದ್ದೀವಿ ಆಯಿತಾ, ಆದರೆ ಅವ್ರ ಕಡೆಗೆ ಕಂಪ್ಲೀಟ್ ಆ ಫ್ರೆಂಡ್ಸ್ ಜೊತೆಗೆ ನಾನು ಆ ಕಡೆ ಓಡೋಗ್ತಾ ಇದ್ದೆ, ಹಂಗಾಗ್ತಿತ್ತು. ಅಂದರೆ ಅಷ್ಟು ವೆಯ್ಟ್ ಇದೆ ಅಲ್ವಾ. ಸೊ ಅದೊಂದು ಮಕ್ಳನ್ನಂತೂ ಹತ್ರಕ್ಕೆ ಬರಲೇಬೇಡಿ ಅಂತ ಹೇಳಿದೆ. ಏನಾದ್ರು ಯಾರಾದರೂ ಒಬ್ಬರು ಒಂಚೂರು ಕೈ ಬಿಟ್ಟು ಸಡನ್ನಾಗಿ ಅದು ಗೊತ್ತಲ್ಲ ಬಿದ್ದರೆ ಅಂತೂ ತುಂಬಾ ನೋವಾಗುತ್ತೆ. ಅದಕ್ಕೋಸ್ಕರ ಇನ್ನೇನು ಕತ್ಲೆ ಆಗ್ತಾ ಇದೆ, 8 ಗಂಟೆ ಆಗ್ತಾ ಇದೆ. ಸೊ ಬೇಗ ಬೇಗ ಗಿಡಗಳು ಹಾಕ್ಬಿಟ್ಟು ಹೋಗಿ ಮಕ್ಳಿಗೆ ಅಡುಗೆ ಬೇರೆ ಮಾಡ್ಕೊಡ್ಬೇಕು. ಕ್ರೀಪರ್ಸ್ ಒಂದು ಹಾಕ್ಬಿಡ್ತೀನಿ ಇವಾಗ. ಹಾಂ, ಯಾವ್ದು ಹೋಗಿಲ್ಲ. ಓಕೆ. ಹಸ್ಬೆಂಡ್ ಅಂತೂ ಒಂದು ವುಡ್ ಪೀಸಲ್ಲೇ ಕೂಡ ಫಿಕ್ಸ್ ಮಾಡಿಬಿಟ್ರು. ಆದರೆ ನೆಕ್ಸ್ಟ್ ದಿನ ಹೋಗಿ ತರೋಣ ಅಂದ್ಕೊಂಡ್ವಿ, ಬಟ್ ನೀಟಾಗಿ ಫಿಕ್ಸ್ ಆಗಿರೋದ್ರಿಂದ ಭೂಮಿ ಕೆಳಗವರೆಗೂ ಹೋಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಗಟ್ಟಿಯಾಗಿದೆ. ಅದಕ್ಕೋಸ್ಕರ ನಾವೇನು ತರಲಿಲ್ಲ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಅದು ಒಂದು ನೀವು ತಂದಿಟ್ಕೊಂಬಿಟ್ರೆ ಟೀ ಪೋಸ್ಟ್ ಡ್ರೈವರ್ ಯೂಸ್ ಆಗುತ್ತೆ. ಅದೊಂದು $35 to $40 ಅನ್ಕೊತೀನಿ ಅದು, ಯಾಕಂದರೆ ನಾನು ನೋಡಿದೆ ಅದು. ಬಟ್ ಏನು ಪರವಾಗಿಲ್ಲ ಅಂತ ಹೇಳಿದ್ರು ಹಸ್ಬೆಂಡ್. ಹಂಗೆ ಫಿಕ್ಸ್ ಕೂಡ ಮಾಡಿದ್ರು, ಈಸಿಯಾಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡಿದೆ. ನೋಡ್ತಾ ಇರ್ಬೋದು, ಫೈನಲಿ ನನ್ನ ಬಹಳ ದಿನಗಳ ನನ್ನ ಕನಸಿನ ಗಾರ್ಡನ್ ಅಂತಲೇ ಹೇಳ್ಬೋದು ರೆಡಿ ಆಯಿತು. ತುಂಬಾ ಖುಷಿ ಆಗ್ತಾ ಇದೆ. ಇದೆಲ್ಲ ಪಾಟ್ಗೆ ಹಾಕಬೇಕು. ಇವತ್ತಂತೂ ಲೋಸಲ್ಲಿ ತೊಗೊಂಡು ಬಂದಿರೋದು ಏನು ಘಮ ಘಮ ಅಂತದೆ ಗೊತ್ತಾ, ಒಂಥರ ಮಲ್ಲಿಗೆ. ಹಸ್ಬೆಂಡ್ ಹೇಳ್ತಾಯಿದ್ರು ಎಷ್ಟೊಂಥರ ಮಲ್ಲಿಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ಬೇಕು, ಅದಕ್ಕೆ ಒಂಥರ ಆ ಸ್ಮೆಲ್ಲೇ ಒಂಥರ ಚಂದ. ವೀಳ್ಯದೆಲೆದೆಲ್ಲ ಹಾಕಬೇಕು. ಇನ್ನು ಗಿಡಗಳಿಗೆ ಒಂದು ಹೇಮಲತಾ ಅಕ್ಕನಿಗೆ ಒಂದು ತಂದಿದ್ದೀನಿ, ಒಂದು ಅಕ್ಕನಿಗೆ ಅಂತ ಹೇಳಿದೆ. ಇನ್ನೂ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ ತಂದಿದ್ದೀನಿ. ಅದು ಯಾರಿಗೆ ಅಂತ ಅಂದರೆ, ನಾನು ಹೇಳಿದೆ ಅಲ್ವಾ ನಾಳೆ ಫ್ರೆಂಡ್ನ ಮೀಟ್ ಮಾಡ್ತೀವಿ ಅಂತ, ಅವ್ರಿಗೆ ಕೊಡೋಣ ಅಂತ ಹೇಳಿ. ಎಲ್ಲ ಹೆಂಗಂದ್ರೆ ಹಂಗಿದೆ. ಇನ್ನು ಎಷ್ಟು ದಿನ ತೊಗೊಳತ್ತೋ ಕೆಲಸ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ನೀಟಾಗಿ ಒಂದು ಕಡೆ ಪಾಟ್ಗಳಿರಬೇಕು, ಒಂದು ಲೈನಲ್ಲಿ ಎಲ್ ಶೇಪಲ್ಲಿ ಇಡಬೇಕು. ನೋಡೋಣ ಇನ್ನೆಲ್ಲ ಯಾವಾಗ ಮುಗಿಯುತ್ತೆ ಅಂತ. ನಾಳೆ ಹೊರಗಡೆ ಬೇರೆ ಹೋಗಬೇಕು, ಅದಕ್ಕೋಸ್ಕರ ಬೇಗ ಬೇಗ ಸ್ವಲ್ಪ ಕೆಲಸ ಮಾಡಿದ್ದೀವಿ. ಇನ್ನು ಸೋಮವಾರ ಸಾಯಂಕಾಲ ಒಳಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ವೀಕಿನ ಗಾರ್ಡನ್ ಕೆಲಸ ಮುಗಿಸ್ಬೇಕು. ಬಟ್ ಇಲ್ಲ, ವಾರಕ್ಕೂ 2 ದಿನ ಅಲ್ವೇ, ಶನಿವಾರ ಮತ್ತು ಅಲ್ಲ ಶುಕ್ರವಾರ ಶನಿವಾರ ಟೈಮ್ ಸ್ಪೆಂಡ್ ಮಾಡಲೇಬೇಕನ್ಸುತ್ತಲ್ವ. ವಾರಕ್ಕೆ 2 ದಿನ ಎಕ್ಸ್ಟ್ರಾ ಬಂದಿರೋದೆಲ್ಲ ವೇಸ್ಟ್ ಎಲ್ಲ ತೆಗೆದು ಬಿಸಾಕಿ ಮತ್ತೆಲ್ಲ ನೀಟಾಗಿ ಮಾಡಿ ಇರುತ್ತೆ. ಬನ್ನಿ ಹೋಗೋಣ. ನಾನಿಲ್ಲಿ ಹಾಟ್ ವಾಟರ್ ಬ್ಯಾಗ್ನ ಬುಕ್ ಮಾಡಿದ್ದೆ. ಏನಕ್ಕಂತ ಅಂದರೆ ಫಸ್ಟ್ ಬಂದು ಬಂಗಾರುಗೆ ಅಂತಲೇ ಬುಕ್ ಮಾಡಿದ್ದೆ, ಇನ್ನು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಏನಕ್ಕಂತ ಅಂದರೆ ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ, ಮಸಲ್ ಪೇನ್ ಆಗಿರ್ಬೋದು, ಕ್ರ್ಯಾಂಪ್ಸ್ ಆಗಿರ್ಬೋದು, ಅಥವಾ ಜಾಯಿಂಟ್ ಡಿಸ್ಕಂಫರ್ಟ್. ಮೇಯ್ನ್ ಅಂದರೆ ಮೆನ್ಸ್ಟ್ರಿಯಲ್ ಕ್ರ್ಯಾಂಪ್ಸ್ ಏನಾದರೂ ಇದ್ದರೆ ಅಥವಾ ಲೋವರ್ ಬ್ಯಾಕ್ ಪೇನ್ ಏನಾದರೂ ಬರ್ತಿದ್ರೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮನೇಲಿದ್ದರೆ ಆ ವಾಮಾಗಿ ಇಟ್ಟರೆ ಎಷ್ಟೊಂದು ರಿಲೀಫ್ ಅನಿಸುತ್ತೆ. ಸೊ ಬೇಕಾಗತ್ತಲ್ವಾ ಇನ್ನು ಮುಂದಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ದೆ. ನನಗೆ ಸುಮಾರು ವರ್ಷಗಳಿಂದ ಬುಕ್ ಮಾಡಿ ತರಿಸ್ಕೊಬೇಕು ಅಂತ ಇತ್ತು, ಆದರೆ ಅದೇನಿರ್ಬೋದಲ್ವ, ನಮಗಂದ್ರೂ ಅಷ್ಟು ಕೇರ್ ತೊಗೊಬೇಕಂತ ಅನ್ಸೋದಿಲ್ಲ. ಅದೇ ಮಕ್ಕಳು ಅಂತ ಬಂದಾಗ ಆಟೋಮ್ಯಾಟಿಕ್ಕಾಗಿ ಇಮ್ಮಿಡಿಯೇಟಾಗಿ ಆ ಕೆಲಸ ಆಗಿಬಿಡ್ಬೇಕು, ಆ ರೀತಿ ಆಗುತ್ತೆ. ಅದ್ರ ಜೊತೆಗೆ ಪ್ರೊಜೆಕ್ಟರ್ ಒಂದು ಬುಕ್ ಮಾಡಿದ್ರು, ಮೊದಲೊಂದಿತ್ತು, ಅದನ್ನು ನಾವು ರಿಟರ್ನ್ ಕೊಟ್ಬಿಟ್ಟಿದ್ವಿ.
ಸೊ ಇದು ಬಂದ್ಬಿಟ್ಟು ಮೀಡಿಯಾ ರೂಮ್ ಥರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅಂದರೆ ಆಫೀಸ್ ರೂಮ್ನ ಮಕ್ಕಳು ಡೆನ್ ಏನಿತ್ತಲ್ಲ ಅದನ್ನು ಹಸ್ಬೆಂಡ್ ಆಫೀಸ್ ರೂಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ರಿಕ್ಲೈನರ್ ಇತ್ತಲ್ವ ನಮ್ಮದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡ್ವಿ. ಮೀಡಿಯಾ ರೂಮ್ ಅಂದರೆ ಸಿಂಪಲಾಗಿ ಒಂದು ಮೂವಿ ನೋಡೋಕ್ಕಷ್ಟೇ, ಒಂದು ರಿಕ್ಲೈನರು, ಒಂದು ಟಿ ವಿ ಅಥವಾ ಈ ಥರ ಪ್ರೊಜೆಕ್ಟರ್ ಅಷ್ಟೇ. ಬಟ್ಟೆ ಮಾಡಿಸ್ಬೇಕಲ್ಲಪ್ಪ ಇನ್ನು ನಾನು. ಇವಾಗ ಊಟ ಮಾಡಿದ್ಯಾ? ಸುಮ್ಮನೆ ಲೇಟ್ ಆಯಿತು. ಲೇಟಾಗಿ ಊಟ ಮಾಡ್ದಲ್ಲ ಅಂದಿದ್ದು. ಏನೋ ಒಂಥರ ಖುಷಿಯಲ್ಲಿ ನೋಡ್ತಾ ಇದ್ರೆ ಆ ಕಡೆ ದೇವ್ರ ದಯೆಯಿಂದ ಚೆನ್ನಾಗಿ ಬಂದ್ಬಿಟ್ರೆ ಸಾಕು ನಿಜವಾಗ್ಲೂ. ಓ ಮೈ ಗಾಡ್. ಊಟ ಆಯಿತು. ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಮಶ್ರೂಮ್ ಗ್ರೇವಿ ಚಪಾತಿ ಮಾಡಿ ತಿಂದ್ಬಿಟ್ಟು ಅದಾದಮೇಲೆ ಬಟ್ಟೆ ಮಡ್ಸೋಣ ಅಂತ ಬಂದೆ. ಆದ್ಯ ಬಿಡಲಿಲ್ಲ, ಅವಳನ್ನ ಮಲಗಿಸಿ ಆಮೇಲೆ ಬಟ್ಟೆ ಮಡಿಸಿದೆ. ತುಂಬ ಲೇಟ್ ಆಯಿತು, ವಿಡಿಯೋ ಎಂಡ್ ಮಾಡೋದು ಮರ್ತೋಯ್ತು. ಇದು ನೆಕ್ಸ್ಟ್ ದಿನ ಬೆಳಗ್ಗೆ. ಇವಾಗ ಗಾರ್ಡನ್ ಎಲ್ಲ ಮಾಡಿದ ಮೇಲೆ ತುಂಬಾ ಹಮ್ಮಿಂಗ್ ಬರ್ಡ್ಸ್ ಎಲ್ಲ ಬರುತ್ತೆ, ಬಟರ್ಫ್ಲೈಸ್ ಬರುತ್ತೆ. ಎಷ್ಟೋ ಒಂಥರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಭಾನುವಾರ ಬೆಳಗ್ಗೆ. ಇವತ್ತಿನ ದಿನನೇ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಹೋದ್ವಾ, ಅವ್ರು ಬಂದ್ರ, ಏನಾಯಿತು ಎಲ್ಲ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ವೆಯ್ಟ್ ಮಾಡ್ತಾರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.